ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ದೇವರು. ಇವತ್ತು ವೀಕೆಂಡು ಸಂಡೇ. ಇವತ್ತು ನಾನು ಬ್ಲಾಗ್ ಬಿಡಬೇಕು. ಏನು ಬ್ಲಾಗು ಅಂತ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ನಾನು ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಅಡುಗೆ ಮಾಡ್ತಾ ಇದ್ದೀನಿ. ನಾನು ಅಷ್ಟೆಲ್ಲ ನನಗೇನು ಬರಲ್ಲ. ನಮ್ಮ ಅಮ್ಮನ ಜೊತೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ನಮ್ಮ ಅಮ್ಮನ ಹೆಲ್ಪ್ ತೊಗೊಂಡು, ಆಬ್ವಿಯಸ್ಲಿ ನಮ್ಮ ಮದರ್ ಇಂಡಿಯಾ ಅವ್ರ ಹೆಲ್ಪ್ ತೊಗೊಂಡು ಕುಕ್ಕಿಂಗ್ ಮಾಡ್ತೀನಿ. ಇವತ್ತು ಏನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ನೋಡೋಣ. ಟೇಸ್ಟ್ ಹೆಂಗಿರುತ್ತೆ, ಮನೆಯವ್ರ ಫೀಡ್ಬ್ಯಾಕ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಮದರ್ ಇಂಡಿಯಾದು ಹೆಲ್ಪ್ ತೊಗೊತೀನಿ ಅಂತ ಹೇಳಿದ್ದೆ. ಯಾವ ರೇಂಜಿಗೆ ಹೆಲ್ಪ್ ಮಾಡ್ತಾವ್ರೆ ಅಂದರೆ ನೋಡಿ. ಇದು ಸ್ಟಾರ್ಟಿಂಗ್ ಇನಿಷಿಯಲ್ ಪ್ರೊಸೀಜರು ನೋಡಿ. ಇದು ಕರ್ಬೇವನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಬಿಡ್ಬೇಕು, ಪುದೀನಲ್ಲೂ ನೀಟಾಗಿ ಬಿಡಿಸ್ಕೊಂಬಿಡ್ಬೇಕು. ಎಷ್ಟೆಷ್ಟು ತೊಗೊಂಡಿದ್ಯಾವ? ಒಂದೊಂದು ಕಟ್ಟು ತಾನೆ, ಒಂದೊಂದು ಕಟ್ ತೊಗೊಂಡವ್ರು ನೀಟಾಗಿ ಅರ್ಧ ಹಾಕ್ತಾರೆ ಅಷ್ಟೇ. ಇದು ನನ್ನ ರೆಸಿಪಿ. ನಮ್ಮ ಅಮ್ಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀಟಾಗಿ. ಆಮೇಲೆ ಇಬ್ಬರು ಸೇರಿ ಒಟ್ಟಿಗೆ ಕುಕ್ಕಿಂಗ್ ಮಾಡ್ತೀವಿ. ಅಮ್ಮ ನೀಟಾಗಿ ಪುದೀನ ಕೊತ್ತಂಬರಿ ಎಲ್ಲ ಬಿಡಿಸೋರೆ, ಅದು ದೊಡ್ಡ ಥರ ಮಾಡ್ತಾವ್ರೆ. ಇದು ನೀಟಾಗಿ ಬಿಡಿಸಿರೋದನ್ನ ನಾವು ನೀಟಾಗಿ ತೊಳಿಬೇಕು. ಅಟ್ಲೀಸ್ಟ್ ಅಮ್ಮ ನಾನು ಮಾಡ್ತಾ ಇರೋದು ನನ್ನ ರೆಸಿಪಿ. ಒಂಚೂರು ಅಡಿಲು ಸೇವೆ ನನ್ನ ಕಡೆಯಿಂದ ಇರಬೇಕಲ್ವಾ, ನೀಟಾಗಿ ತೊಳೆದ್ಬಿಡ್ತೀನಿ. ಅಮ್ಮ ಎಷ್ಟು ಒಳ್ಳೆಯವರು ಅಂದರೆ ಫ್ರೆಂಡ್ಸ್, ಎಷ್ಟು ಒಳ್ಳೆಯವರು ಅಂದರೆ ನನ್ನ ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು ಅಂತ ನಮ್ಮ ಅಮ್ಮಂಗೆ ಅಷ್ಟು ಇದೆ. ಯಾಕಂದರೆ ಈರುಳ್ಳಿನೂ ಕೂಡ ನಮ್ಮ ಅಮ್ಮನೇ ಕಟ್ ಮಾಡ್ತಾವ್ರೆ. ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರು ಪರವಾಗಿಲ್ಲ, ನನ್ನ ಕಣ್ಣಲ್ಲಿ ನೀರು ತರಿಸ್ಬಾರ್ದು ಮಗನ ಕಣ್ಣಲ್ಲಿ ಅಂತ. இந்த ತಾಯಿ ಸಿಗಕ್ಕೆ ರೆಸ್ಪೆಕ್ಟ್. ವಿ ಆರ್ ರೆಡಿ ಟು ಮೇಕ್ ಮೈ ರೆಸಿಪಿ. ಹೆಸರೇ ಇಟ್ಟಿಲ್ಲ ಅದಕ್ಕೆ ಏನೇ ಅಂತ. ಬೇಕಾಗಿರುವ ಸಾಮಗ್ರಿಗಳು: ಪುದೀನ, ಕೊತ್ತಂಬರಿ ಮಿಕ್ಸು. ಇದೇನಮ್ಮ ಇದು ಚಿಲ್ಲಿ ಪೌಡರು, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣಸಿನ್ಕಾಯಿ, ಗರಂ ಮಸಾಲ, ಮತ್ತು ಈರುಳ್ಳಿ, ಟೊಮೊಟೊ. ಇದನ್ನ ಪಲಾವ್ ಐಟಮ್ಸ್ ಅಂತ ಹೇಳ್ತಾರೆ. ಪಲಾವ್ ಎಲೆ, ಚಕ್ಕೆ, ಅದು ಇದು ಆಳು ಮೂಳು ಲವಂಗ ಏನೇನೋ ಇರುತ್ತೆ. ಹಂಗೆಲ್ಲ ಹೇಳ್ತಾರಮ್ಮನು, ಆ ಥರ ಹೇಳ್ತಾರ. ಆಳು ಮೂಳು ಅಂತಾರ ತಿನ್ನೋ ಪದಾರ್ಥ, ಹಂಗೆಲ್ಲ ಹೇಳ್ತಾರ. ನಮ್ಮ ಅಮ್ಮಯಿಂದ ವೇದ ವಾಕ್ಯ ಬಂದಿದೆ. ಆಯಿತು, ಅವೆಲ್ಲ ಹೇಳ್ಬಾರ್ದಂಗೆಲ್ಲ ತಪ್ಪಾಯಿತು. 2 ಗ್ಲಾಸ್ ಅಕ್ಕಿಗೆ ಇದನ್ನೆಲ್ಲ ನಾವು ಹಾಕೋತಾ ಇದ್ದೀವಿ. ಸೊ ಫಸ್ಟ್ ಸ್ಟೆಪ್ಪು, ಕುಕ್ಕರ್ನ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ನೀಟಾಗಿ, ಅಯ್ಯೋ ಎಣ್ಣೆ ನೋಡಿ ಹೆಂಗೆ ಸುರಿದವ್ರು ನಮ್ಮ ಅಮ್ಮ. ಮೊದಲೇ ಜಿಮ್ಮು ಡಯಟು ಅಂತೀನಿ, ಅಷ್ಟು ಎಣ್ಣೆ ಸುರಿದ್ರೆ ಏನಮ್ಮ ಕತೆ. ಹಂಗೆ ಅಂದ್ಬಿಟ್ಟು ಅಷ್ಟು ಎಣ್ಣೆ ಸುರಿದ್ರೆ ನನ್ನ ಜಿಮ್ ಡಯಟ್ ಏನಾಗ್ಬಿಡ. ಏನೂ ಆಗಲ್ಲ ಇವ್ರುಗಳಿದಾರಲ್ಲ. ಓಕೆ, ಈಗ ಎಣ್ಣೆಗೆ ಮಾಮೂಲಿ ಅದು ಪಲಾವ್ ಐಟಮ್ಸ್ ಎಲ್ಲ ಹಾಕಿ ಒಂದು ಸ್ಪೂನ್ ತುಪ್ಪ ಬೇರೆ ಹಾಕ್ತವ್ರೆ. ಓಡಿ ಬಿಡಿ, ತುಪ್ಪ ಒಳ್ಳೇದು ಹೆಲ್ತಿಗೆ. ಅದನ್ನೆಲ್ಲ ನೀಟಾಗಿ ನಾನೇ ಇವತ್ತು ಫುಲ್ ಕುಕ್ಕಿಂಗ್ ಮಾಡೋದು. ನಮ್ಮಮ್ಮ ಜಸ್ಟು ಹೆಲ್ಪಿಂಗ್ ಅಂದರೆ ನೀಟಾಗಿ ಇದನ್ನೆಲ್ಲ ನೀಟಾಗಿ ಏನಂತಾರೆ, ಸಿಕ್ಕಾಪಟ್ಟೆ ಕಷ್ಟ ಗುರು. ಒಲೆ ಮುಂದೆ ನಿಂತ್ಕೊಂಡು ಅಲ್ವಮ್ಮ. ನಾವೇನ್ ಮಾಡ್ಬೇಕು ಲೇಡೀಸು, ದಿನ ಪೂರ್ತಿ ನಾವೇ ಮಾಡ್ಬೇಕಲ್ಲ. ಮೂಮೆಂಟ್ಸ್ ಡೇಗೆ ನಮ್ಮ ಅಮ್ಮನ ಕಡೆಯಿಂದ ನನ್ನ ಕಡೆಯಿಂದ ನಮ್ಮ ಅಮ್ಮಂಗೆ ಗಿಫ್ಟ್ ಇದು ಅಡುಗೆ ಮಾಡಿಕೊಡ್ತಾ ಇರೋದು. ಸ್ವಲ್ಪ ಲೇಟ್ ಆಗಿದೆ ವುಮೆನ್ಸ್ ಡೇ ಗಿಫ್ಟ್ ಅಷ್ಟೇ. ಕಾಯಿಸಿದ್ರ ಜೊತೆ ಮೊಸರು ಬಜ್ಜಿ ಇದ್ದರೆ ಏನು ಸಖತ್ತಾಗಿರುತ್ತೆ ಅಂದರೆ ಅದನ್ನು ಮಾಡ್ತೀವಿ. ಮೊಸರು ಬಜ್ಜಿನೂ ಮಾಡ್ತೀವಿ. ಏನು ಅಂದರೆ ಬಿಸಿ ಎಣ್ಣೆ ಕಾದಿರೋದಕ್ಕೆ ಈರುಳ್ಳಿ, ಟೊಮಾಟೊ ಮತ್ತು ಹಸಿಮೆಣಸಿನ್ಕಾಯಿನೆಲ್ಲ ನೀಟಾಗಿ ಉದುರಿಸ್ಕೊಬೇಕು. ಇದನ್ನು ಡೀಪ್ ಫ್ರೈ, ಗೋಲ್ಡನ್ ಕಲರ್ ಅಲ್ವಮ್ಮ, ಗೋಲ್ಡನ್ ಕಲರ್ ಆಗೋ ತನಕ ನೀಟಾಗಿ ಫ್ರೈ ಮಾಡಬೇಕು ಇದನ್ನು. ದ ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ದಿಸ್ ನೋಡಿ ಹೆಂಗೆ ಏನು ಗೋಲ್ಡನ್ ಕಲರ್ ಬಂದಿದೆ ಅಂದರೆ ಟೊಮಾಟೊ. ನಮ್ಮಮ್ಮ ದಪ್ಪ ಕಟ್ ಮಾಡಿಬಿಟ್ಟವ್ರು ಇವತ್ತು. ಯಾಕೋ ಸಣ್ಣ ಕಟ್ ಮಾಡೋರು, ಏನಕ್ಕೆ ಕಟ್ ಮಾಡೋರು ದಪ್ಪಕ್ಕೆ ಅಂತ ಗೊತ್ತಿಲ್ಲ. ನಾನು ನೀಟಾಗಿ ಹಿಂಗೆ ಅಲ್ಲಾಡಿಸಿ ಇದಕ್ಕೆ ಒಂಚೂರು ಎಷ್ಟು ಸ್ಪೂನಮ್ಮ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಮ್ಮ. ಓಕೆ, ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಏನಿಲ್ಲ ಸಿಂಪಲ್ ಆರಾಮಾಗಿ ಮಾಡ್ಕೊಬೋದು, ಅಂಥ ಕಷ್ಟ ಏನಿಲ್ಲ. ನಾನೇ ಮಾಡ್ತಾಯಿದ್ದೆ. ನಮ್ಮ ಅಮ್ಮ ಪಾಪ ಇಲ್ಲಪ್ಪ ಹೆಲ್ಪ್ ಮಾಡ್ತೀನಿ ಅಂದರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಅಲ್ಲಮ್ಮ, ಹೆಲ್ಪ್ ಮಾಡ್ತೀನಿ ಅಂದರು. ಇಲ್ಲ ಪರವಾಗಿಲ್ಲ ಮಾಡ್ತೀನಿ ಅಂದೆ. ಏನೋ ಹೆಲ್ಪ್ ಮಾಡ್ತಾವ್ರೆ, ಅದೇ ಖುಷಿ. ಈಗ ಈರುಳ್ಳಿ ಟೊಮೊಟೊ ಎಲ್ಲ ಸಕ್ಕತ್ತಾಗಿ ಫ್ರೈ ಆಗಿದೆ.
ಇನ್ನೊಂದು ಕಡೆ ಮೊಟ್ಟೆ ಬೇಯ್ತಾ ಇದೆ. ಇದ್ರ ಜೊತೆ ಮೊಟ್ಟೆ ಮೊಸರು ಬಜ್ಜಿ ಎಲ್ಲ ಇದ್ಬಿಟ್ರಂತೂ ಆಹಾ. ಇವತ್ತು ಭಾನುವಾರದ ಮಾಡೂಟ ಅನ್ನೋಕ್ಕೆ ಚಿಕನ್ ಇಲ್ಲ ಅಷ್ಟೇ, ಇನ್ನು ಭಾನುವಾರದ ಒಳ್ಳೆ ಊಟನೇ ಇವತ್ತಂತೂ. 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಅದಕ್ಕೆ 4 ಗ್ಲಾಸ್ ನೀರು ಹಾಕೋಬೇಕು. ಎಷ್ಟು ಅಕ್ಕಿ ತೊಗೊತೀರೋ ಅದು ಡಬ್ಬಲ್ ನೀರು ಹಾಕೋಬೇಕು. ಕೆಲವರಿಗೆ ಅನ್ನ ಇಡೋಕ್ಕೂ ಬರಲ್ಲ. ನಾನು ಇಂಥದ್ರಲ್ಲಿ ಇಷ್ಟೆಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಎಷ್ಟು ಪುಣ್ಯ ಮಾಡಿರಬೇಕು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಆಯ್ತಾ? ನೋಡಿ ಹಿಂಗೆ ಬೈಯೋದು. ಒಂದು ಅಗಳು ಮಿಸ್ ಆಗಬಾರ್ದು. ರೈತರು ಕಷ್ಟಪಡ್ತಾರೆ ಬೆಳೆಯೋಕ್ಕೆ. ಚೆನ್ನಾಗಿ ಅಕ್ಕಿನ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು 4 ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು 4-3 ವಿಸಿಲ್ ಕೂಗಿಸ್ಬಿಟ್ರೆ ಒಳ್ಳೆ ಸಕ್ಕತ್ತಾಗಿರುತ್ತೆ. ನೋಡಿ, ಅರ್ಧ ಗಂಟೆಲಿ ಮಾಡ್ಕೊಬೋದು. ಇದೊಂಚು ಇಲ್ಲೆಲ್ಲ ಅಕ್ಕಿ ಇದೆ ಕಣಮ್ಮ, ಅದಕ್ಕೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಹಾ ಹಾ, ಸ್ಮೆಲ್ಲು ಅಂತೂ ಗಮ್ಮ ಅಂತ ಇದೆ. ನೋಡು ಒಂಚೂರು ಉಪ್ಪು ಕಾಳು ಸಾಕು. ಒಳ್ಳೆ ಕೊತ್ತ ಅಂತ ಕುದೀತಾ ಇದೆ. ಗಮ್ಮ ಅಂತ ಇದೆ. ಟೇಸ್ಟ್ ನೋಡುವ, ಅಂದರೆ ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದು ಸ್ಪೂನಲ್ಲಿ ಎತ್ಕೊಂಡು ನೀಟಾಗಿ ನೋಡಬೇಕು. ಬಿಸಿ ಜಾಸ್ತಿ. ಅಮ್ಮ ಒಂಚೂರು ಉಪ್ಪು ಹಾಕ್ಬೇಕಾ ಅಂತ ಇನ್ನೊಂದ್ಸಲ ನೋಡ್ಬಿಡು. ಕೊತ್ತಂಬರಿ ಸೊಪ್ಪು ತಗೋ ಒಳಗಡೆ. ಯಾರೇನೇ ಟೆಸ್ಟ್ ಮಾಡೋದು ಕೊನೆಲ್ಲ ನಮ್ಮಮ್ಮ ಹೂ ಅಂದಮೇಲೆ ಅವ್ರು ಟೇಸ್ಟ್ ಮಾಡಿ ಉಪ್ಪು ಸರಿ ಇದೆ ಅಂದಮೇಲೆ ಸರಿಯಾಗೋದು. ಸಾಕೇನು ಬಿಸಿಲ್ಲ. ಎಸ್, ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ನಾನು ಕರೆಕ್ಟಾಗಿ ಹೇಳಿದೆ. ಓಕೆ, ಈಗ ನಮ್ಮದು ಕುಕ್ಕರ್ನ ಕ್ಲೋಸಿಂಗ್ ಟೈಮ್. ಗ್ಯಾಸ್ಕೆಟ್ ಹಾಕಿದ್ದೀನಿ, ನಾನು ನೋಡ್ಬೇಡ. ಹಾಕಿದ್ದೀನಿ ಸುಮ್ಮನೆ, ಆಮೇಲೆ ಭಯ. ಫಸ್ಟ್ ಟೈಮ್ ಬೇರೆ ಅಡುಗೆ ಮಾಡ್ತಾ ಇರೋದು. ದೇವ್ರೇ ಚೆನ್ನಾಗಿ ಬರಲಪ್ಪ. ಒಲೆ ಮುಂದೆ ಮಾಡಿದ್ದೀನಿ. ನಮ್ಮ ಅಮ್ಮ ಏನಂತಾರೆ ಅಂದ್ರೆ, ಹೇಳು ಏನಂದೆ ಮಾಡಿದವಳು ನಾನು, ನೀ ಮಾಡ್ದಪ್ಪ. ಹಿಂಗೆ ಮನೇಲಿ ಏನ್ ಮಾಡಿದ್ರು ಬೆಲೆ ಇರಲ್ಲ. ಏನು ಮಾಡಿಲ್ಲ. ಸೊಪ್ಪೆಲ್ಲ ಬಿಡಿಸಿದ್ ನಾನು, ಈರುಳ್ಳಿ ಬಿಡಿಸಿದ್ ನಾನು, ಟೊಮೊಟೊ ಬಿಡಿಸಿದ್ ನಾನು. ಇನ್ನೆಂತ ಬಿಡಿಸಿದ್ದಿ ನೀನು? ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ನಾನು ಅಂತ ಮನೆ ಮೇಲೆ ಸೌಟ್ ಇಟ್ಕೊಂಡ್ಬಿಟ್ರೆ ಮುಗ್ದೋಯ್ತು ಇದ್ ಮಾಡೋದಿಕ್ಕೆ. ನಾನು ಅಂತ ಮಾಡಿದ್ದನ್ನ ಯಾವತ್ತೂ ಹೇಳ್ಕೊಬಾರ್ದಂತೆ. ಸೊ ನಾನು ಅದಕ್ಕೆ ಬೇಡ, ಏನು ಹೇಳ್ಕೊಳಲ್ಲ. ಕುಕ್ಕರು ಇವಾಗ ಆರಿದೆ, ಹೆಂಗ್ ಬಂದಿದೆ ನೋಡೋಣ. ಅಯ್ಯೋ, ಓ ಸಕ್ಕತ್ತಾಗಿ ಬಂದಿದೆ. ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಇದನ್ನು ನಾವು ಅಮ್ಮನೇ ಮಾಡಿಬಿಡ್ಲಿ ಪಾಪ, ಲಾಸ್ಟ್ ಸ್ಟೆಪ್ಪು. ನಮ್ಮಮ್ಮ ಟೇಸ್ಟ್ ಮಾಡೋಕ್ಕೂ ಮುಂಚೆನೇ ಹಿಂಗಾಗೋಯ್ತು. ಟೇಸ್ಟ್ ಹೆಂಗಿರುತ್ತೋ ಅಂತ ಭಯ ಆಗ್ತೈತೆ. ಟೇಸ್ಟಿಂಗ್ ಟೈಮ್. ನಮ್ಮಮ್ಮ ತಿಂತಾರೆ, ಚೆನ್ನಾಗೇ ಇರತ್ತೆ ಬಿಡು. ಭಯ ಆಗ್ತಾ ಇದೆ ನಂಗಂತೂ ಸೀರಿಯಸ್ ಆಗಿ. ಲಪ್ ಡಬ್ ಅಂತೈತೆ. ಅಯ್ಯೋ, ಕೈ ಮುಕ್ಕೊಂಡು ತಿಂತಾವ್ರೆ ಅಂದ್ರೆ ತಿನ್ನಿಸ್ತಾವ್ರೆ. ಸಕ್ಕತ್ತಾಗೈತಲ್ಲ. ಚೆನ್ನಾಗಿ ಬಂದಿದೆ ತಾನೆ? ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಇವತ್ತಿಗೆ ಕುಕಿಂಗ್ ಬ್ಲಾಗ್ ಎಂಡ್. ನೆಕ್ಸ್ಟ್ ವೀಕು ಏನಾದರೂ ಒಂದು
ಕಂಟೆಂಟ್ ಹುಡುಕಿ ಮತ್ತೆ ನೆಕ್ಸ್ಟ್ ವೀಕ್ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.